ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಿಮಗೋಸ್ಕರ ತಮಿಳಿನಲ್ಲಿ ಇತ್ತೀಚೆಗೆ ತೆರೆಕಂಡಂತಹ ಪರಿಮಳ ಆ್ಯಂಡ್ ಕೋ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮೂವಿ ಅಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಕೊನೆವರೆಗೂ ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಮೂವಿ ಶುರುನಲ್ಲಿ ಚೆನ್ನೈನಲ್ಲಿರೋ ಒಂದು ಸುಂದರವಾದ ಪರಿಮಳ ಫ್ಯಾಮಿಲಿಯನ್ನ ತೋರಿಸ್ತಾರೆ. ಈ ಕಡೆ ವೋಟರ್ ಐಡಿ ವೆರಿಫಿಕೇಶನ್ ಮಾಡೋರು ಪರಿಮಳ ಮನೆ ಹತ್ರ ಬಂದು ಪರಿಮಳ ಅಂದ್ರೆ ಯಾರು ಅಂತ ಕೇಳ್ತಾರೆ. ಈಗ ಇಲ್ಲಿ ನಮ್ಮ ಕಥಾನಾಯಕ ನಾನೇ ಪರಿಮಳ ಅಂತ ಹೇಳ್ತಾನೆ. ಫ್ರೆಂಡ್ಸ್, ನೀವೆಲ್ಲ ಅನ್ಕೊಂಡಿರ್ಬೋದು ಪರಿಮಳ ಅಂದ್ರೆ ಹುಡುಗಿ ಹೆಸರಲ್ವಾ ಅಂತ. ಆದ್ರೆ ನಮ್ ಹೀರೋ ಅಪ್ಪ ಅವ್ರ ಅಮ್ಮನ ನೆನಪಿಗೋಸ್ಕರ ಈತನ್ಗೆ ಪರಿಮಳ ಅಂತ ಹೆಸರಿಟ್ಟಿರ್ತಾರೆ. ಇಲ್ಲಿ ಪರಿಮಳ ಅವರ ಹೆಂಡತಿ ಹೆಸರು ಸ್ವತಂತ್ರ. ಇವ್ರಿಗೆ ಇಬ್ರು ಮುದ್ದಾದ ಹೆಣ್ಮಕ್ಳಿದ್ದಾರೆ. ದೊಡ್ಡ ಮಗಳ ಹೆಸರು ಪರಾಶಕ್ತಿ, ಚಿಕ್ಕವಳ ಹೆಸರು ಮಧುಮಿತಾ. ಇವ್ರಿಬ್ರಿಗೂ ಇವ್ರ ಹೆಸರು ಇಷ್ಟ ಇರೋದಿಲ್ಲ. ಅದಕ್ಕೆ ಶಾರ್ಟ್ ಆಗಿ ಒಬ್ಳು ಶಕ್ತಿ ಮತ್ತೆ ಮಧು ಅಂತ ಇಟ್ಕೊಂಡಿರ್ತಾರೆ. ಫ್ರೆಂಡ್ಸ್, ಇಲ್ಲಿ ಶಕ್ತಿ ಮತ್ತೆ ಮಧುಗೆ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇರೋದಿಲ್ಲ. ಯಾವಾಗ್ಲೂ ಇವರು ಜಗಳ ಆಡ್ತಾನೆ ಇರ್ತಾರೆ. ಸ್ವತಂತ್ರ ಇವರಿಬ್ರು ಜಗಳ ಬಿಡಿಸೋದಕ್ಕೆ ಟ್ರೈ ಮಾಡಿದ್ರೆ ಪರಿಮಳ ಮಾತ್ರ ಸುಮ್ನೆ ಇರ್ತಾರೆ. ಇನ್ನು ಇವರೆಲ್ಲ ಯೋಗಿ ಬಾಬು ಮನೆಯಲ್ಲಿ ಬಾಡ್ಗೆಗಿರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಮನೆ ಓನರ್ ಯೋಗಿ ಬಾಬು ಸ್ವತಂತ್ರಗೆ ಅವಾಗವಾಗ ಬಂದು ಬಾಯ್ತಾ ಇರ್ತಾರೆ. ಯಾಕಂದ್ರೆ ಮೋಟರ್ ಆನ್ ಮಾಡಿ ನೀರು ಸುರಿತಾ ಇದ್ರು ಸಹ ಇವರು ಆಫ್ ಮಾಡ್ತಾ ಇರೋದಿಲ್ಲ. ಅದಕ್ಕೆ ಮನೆ ಓನರು ಅವಾಗವಾಗ ಬಂದು ಇವ್ರ ಹತ್ರ ಜಗಳಾಡ್ತಿರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಪರಾಶಕ್ತಿಯನ್ನ ಲವ್ ಮಾಡ್ತೀನಿ ಅಂತ ಸತ್ಯ ಅನ್ನೋ ಹುಡುಗ ಇವಳ ಹಿಂದೆ ಸುತ್ತಾ ಇರ್ತಾನೆ. ಈಕೆ ಈತನ್ಗೆ ಹೇಳ್ತಾಳೆ, ನಾನು ತುಂಬಾ ಬಜಾರಿ, ತುಂಬಾ ಜೋರಿದ್ದೀನಿ, ನನ್ನನ್ನ ಬದಲಾಯಿಸೋದಕ್ಕೆ ನಮ್ಮಮ್ಮ ತುಂಬಾ ಟ್ರೈ ಮಾಡಿದ್ರು, ಆದ್ರೆ ಆಗ್ಲಿಲ್ಲ. ಅದಕ್ಕೆ ನಮ್ಮಮ್ಮ ಈಗ ನನಗ್ ಬೇಕಾದ ಹಾಗೆ ಅವರೇ ಬದಲಾಗ್ತಿದ್ದಾರೆ. ನನ್ಗೆ ಈ ಲವ್ ಗಿವೆಲ್ಲ ಇಷ್ಟ ಆಗೋದಿಲ್ಲ, ನನ್ ಹಿಂದೆ ಬರ್ಬೇಡ ಅಂತ ಹೇಳ್ತಿರ್ತಾಳೆ. ಆದ್ರೆ ಈತ ನನ್ಗೆ ನಿಂತರ ಹುಡುಗಿನೇ ಇಷ್ಟ ಅಂತ ಹೇಳ್ತಾ ಬಿಡದೆ ಇವಳು ಹಿಂದೆ ಸುತ್ತಾ ಇವಳನ್ನ ಇಂಪ್ರೆಸ್ ಮಾಡ್ತಾ ಇವಳನ್ನ ತನ್ನ ಲವ್ ಅಲ್ಲಿ ಬೀಳೋ ಹಾಗೆ ಮಾಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಪರಿಮಳ ತನ್ನಿಬ್ಬರು ಮಕ್ಕಳಿಗೆ ವಾಟರ್ ಟ್ಯಾಂಕ್ ನ ಕ್ಲೀನ್ ಮಾಡ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಇವರು ಕ್ಲೀನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಪರಿಮಳ ತನ್ನ ಮಕ್ಕಳಿಗೆ ನೀವೇ ಕ್ಲೀನ್ ಮಾಡಿದ್ರೆ ನಿಮ್ಮಿಬ್ಬರಿಗೂ 100 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ. ಈಗ ಶಕ್ತಿ ಮತ್ತೆ ಮಧು ದುಡ್ಡಿನ ಆಸೆಗೆ ತುಂಬಾನೇ ಖುಷಿಯಿಂದ ನಾವೇ ವಾಟರ್ ಟ್ಯಾಂಕ್ ಕ್ಲೀನ್ ಮಾಡ್ತೀವಿ ಅಂತ ಹೋಗ್ತಾರೆ. ಆದ್ರೆ ಮತ್ತೆ ಇವರು ಜಗಳ ಆಡೋದಕ್ಕೆ ಶುರು ಮಾಡ್ಕೋತಾರೆ. ಹೇಗೆ ಒಂದಿನ ಪರಿಮಳ ಮನೆ ಹತ್ರ ಬಂದ ಅಲ್ಲಿನ ಲೋಕಲ್ ರೌಡಿ ವರ್ಗೀಸ್, ಏ ಪರಿಮಳ, ನಿನ್ ಮಗಳು ಮಧುನ ನಾನು ಲವ್ ಮಾಡ್ತಾ ಇದ್ದೀನಿ, ನಿನ್ ಮಗಳನ್ನ ನನ್ಗೆ ಮದ್ವೆ ಮಾಡ್ಕೊಡು ಅಂತ ಕೇಳ್ತಾನೆ. ಅದಕ್ಕೆ ಪರಿಮಳ ವರ್ಗೀಸ್ಗೆ, ನೋಡಪ್ಪ, ನನ್ ಮಗಳನ್ನ ನಿನ್ಗೆ ಮದ್ವೆ ಮಾಡ್ಕೊಡೋದಕ್ಕಾಗಲ್ಲ, ಯಾಕಂದ್ರೆ ನೀನು ರೌಡಿ, ದಯವಿಟ್ಟು ಇಲ್ಲಿಂದ ಹೊರಟೋಗು ಅಂತ ಹೇಳ್ತಿರ್ತಾನೆ. ಆದ್ರೂ ಕೂಡ ಈ ವರ್ಗೀಸ್ ಕೆಟ್ಟಾಗಿ ಮಾತಾಡ್ತಾ ಮಧು ಡಾರ್ಲಿಂಗ್ ನ ನಂಗೆ ಮದ್ವೆ ಮಾಡ್ಕೊಟ್ರೆ ಸರಿ, ಇಲ್ಲಾಂದ್ರೆ ಎತ್ತಾಕೊಂಡೋಗ್ ಮದ್ವೆ ಆಗ್ತೀನಿ, ಹಾಗೆ ಹೀಗೆ ಅಂತ ಕೆಟ್ಟಾಗಿ ಮಾತಾಡ್ತಾ ಇರ್ತಾನೆ. ಈ ಕಡೆ ಶಕ್ತಿ ಅವ್ರ ಅಮ್ಮನ ಹತ್ರ, ಯಾರಮ್ಮ ಅವನು ಕೆಟ್ಟಾಗಿ ಮಾತಾಡ್ತಾ ಇದ್ದಾನೆ, ಅವನ್ ಜೊತೆ ಅಪ್ಪ ಇಷ್ಟೊಂದು ನೀಟಾಗಿ ಮಾತಾಡ್ತಿದ್ರಲ್ಲ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಸ್ವತಂತ್ರ ತನ್ನ ಮಗಳು ಶಕ್ತಿ ಹೇಳ್ತಾಳೆ, ಅವನೊಬ್ಬ ರೌಡಿ, ಮಧು ಹಿಂದೆ ಬಿದ್ದು ಮಧುನ ಲವ್ ಮಾಡ್ತೀನಿ ಅಂತ ಟಾರ್ಚರ್ ಕೊಡ್ತಿದ್ದಾನಂತೆ ಅಂತ ಹೇಳ್ತಾಳೆ. ಅದಕ್ಕೆ ಶಕ್ತಿ, ಟಾರ್ಚರ್ಗೆ ಟಾರ್ಚರಾ ಅಂತ ವರ್ಗೀಸ್ ತುಂಬಾನೇ ಅವ್ರ ಅಪ್ಪನ ಜೊತೆ ಕೆಟ್ಟಾಗಿ ಮಾತಾಡ್ತಾ ಇರೋದ್ರಿಂದ ವರ್ಗೀಸ್ಗೆ ಚೆನ್ನಾಗಿ ಬೈದು ಇಲ್ಲಿಂದ ಮೊದ್ಲು ಹೋಗು ಅಂತ ಹೇಳಿ ಅವನ್ಗೆ ಹೊಡೆಯೋದಕ್ಕೂ ಹೋಗ್ತಾಳೆ. ಅದಕ್ಕೆ ವರ್ಗೀಸ್, ನಾನ್ ಲವ್ ಮಾಡೋ ಹುಡ್ಗಿ ಅಕ್ಕ ಅಂತ ನಿನ್ನ ಸುಮ್ನೆ ಬಿಡ್ತಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಪರಿಮಳ ಕೂಗಾಡ್ತಿರೋ ತನ್ನ ಮಗಳನ್ನ ಸಮಾಧಾನ ಮಾಡ್ತಾನೆ. ಅದಕ್ಕೆ ಶಕ್ತಿ, ಹೆಣ್ಮಕ್ಳು ಅಂದ್ರೆ ಅಮ್ಮನ್ ತರ ಅಡ್ಗೆ ಮನೆಗ್ ಸೀಮಿತನ, ನನಗಾತರ ಎಲ್ಲ ಇರೋದಕ್ಕಾಗಲ್ಲ ಅಂತ ಜೋರ್ ಮಾಡ್ತಾ ಇರ್ತಾಳೆ. ಅದಕ್ಕೆ ಪರಿಮಳ, ನೋಡಮ್ಮ, ನಾವು ಜಗಳ ಆಡಿದ್ರೆ ನಮ್ ಮರ್ಯಾದೆ ಹೋಗುತ್ತೆ, ಅವನು ಒಬ್ಬ ರೌಡಿ, ಅವನನ್ನ ಕೆಣ್ಕಿದ್ರೆ ಅವನು ನಮ್ಮನ್ನ ಸುಮ್ನೆ ನೆಮ್ಮದಿಯಾಗಿರೋದಕ್ಕೆ ಬಿಡುದಿಲ್ಲ ಅಂತ ವರ್ಗೀಸ್ ನ ಫ್ಲಾಶ್ ಬ್ಯಾಕ್ ಸ್ಟೋರಿಯನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಫ್ರೆಂಡ್ಸ್, ಇಲ್ಲಿ ವರ್ಗೀಸ್ ಚಿಕ್ಕವನಾಗಿದ್ದಾಗ ವರ್ಗೀಸ್ ಅಪ್ಪನ ಯಾರೋ ಒಬ್ಬ ರೌಡಿ ಕೊಲೆ ಮಾಡಿರ್ತಾನೆ. ಸೊ ಈ ಸೈಡನ್ನ ತಿರ್ಸ್ಕೊಳ್ಳೋದಕ್ಕೋಸ್ಕರ ವರ್ಗೀಸ್ ತಾನು ದೊಡ್ಡವನಾದ್ಮೇಲೆ ತನ್ನ ಅಪ್ಪನ್ ಕೊಂದವನ್ನ ಕೊಲೆ ಮಾಡ್ತಾನೆ. ಇದರಿಂದ ಏರಿಯಾದಲ್ಲಿರೋ ಜನಗಳೆಲ್ಲ ಇದನ್ನ ನೋಡಿದ್ರೆ ಹೆದರ್ಕೊಳ್ತಿರ್ತಾರೆ. ಜೊತೆಗೆ ಈ ವರ್ಗೀಸ್ ಡ್ರಗ್ಸ್ ಸಪ್ಲೈಯರ್ ಕೂಡ ಆಗಿರ್ತಾನೆ. ಫ್ರೆಂಡ್ಸ್, ಈ ಮೂವಿ ಸಿಕ್ಕಾಪಟ್ಟೆ ಕಾಮಿಡಿ ಅಂಡ್ ಸಸ್ಪೆನ್ಸ್ ಒಳಗೊಂಡಿದೆ. ಸೊ ಇಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ನೆಕ್ಸ್ಟ್ ಸೀನ್ ಅಲ್ಲಿ ಪರಿಮಳ ಅಂಡ್ ಸ್ವತಂತ್ರ ಆಚೆ ಈಚೆ ಎಲ್ಲೇ ಸಿಕ್ಕಿದ್ರು ಕೂಡ ಈ ವರ್ಗೀಸ್, ಓಯ್ ಫ್ರೀಡಮ್ ಆಂಟಿ, ನೀನ್ ಇಬ್ಬರು ಮಕ್ಕಳನ್ನು ನಂಗೆ ಮದ್ವೆ ಮಾಡ್ಕೊಡು ಅಂತ ಟಾರ್ಚರ್ ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ಸಹಿಸೋಕಾಗದೆ ಪರಿಮಳ ವರ್ಗೀಸ್ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ತಾರೆ. ಈ ಕಡೆ ವರ್ಗೀಸ್ ಮಧುಗೆ, ನಿಮ್ಮಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಿನ್ನ ಸುಮ್ನೆ ಬಿಟ್ಬಿಡ್ತೀನ, ನಿನ್ನ ಮದ್ವೆ ಆಗೇ ಆಗ್ತೀನಿ ಮಧು ಡಾರ್ಲಿಂಗ್ ಅಂತ ಹೇಳ್ತಾ ಮಧು ಜೊತೆ ಸೆಲ್ಫಿನ ತಗೋತಿರ್ತಾನೆ. ಮಧು ಕೂಡ ವರ್ಗೀಸ್ಗೆ ಬೈತಿರ್ತಾಳೆ. ಅಲ್ಲಿಗೆ ಶಕ್ತಿ ಕೂಡ ಬಂದು ವರ್ಗೀಸ್ಗೆ ಬೈತಾ ಇರ್ತಾಳೆ. ಈತ ಮೊಟ್ಟೆ ತಗೊಂಡು ಶಕ್ತಿ ಮುಖಕ್ಕೆ ಹೊಡೆದ್ಬಿಡ್ತಾನೆ. ಶಕ್ತಿ ಆಸಿಡ್ ಇರ್ಬೋದೇನೋ ಅಂತ ಹೆದರ್ಕೊಳ್ತಾಳೆ. ಮಾರನೇ ದಿನ ದೀಪಾವಳಿ ಹಬ್ಬ ಇರುತ್ತೆ. ಇಲ್ಲಿ ಪರಿಮಳ ಪಟಾಕಿ ತರದೆ ಸ್ವೀಟ್ ಬಾಕ್ಸ್ ಮಾತ್ರ ತಂದಿರ್ತಾರೆ. ಯಾಕಂದ್ರೆ ಪರಿಮಳ ಸ್ವಲ್ಪ ಜಿಪುಣ ಆಗಿರ್ತಾನೆ. ಶಕ್ತಿ ಮತ್ತೆ ಮಧುಮಿತಾ ಅಪ್ಪ ಪಟಾಕಿ ಎಲ್ಲಪ್ಪ ಅಂತ ಕೇಳ್ತಾರೆ. ಅದಕ್ಕೆ ಈತ ಪಟಾಕಿ ಹೊಡೆಯೋದ್ರಲ್ಲಿ 2 ವಿಧ. ಒಂದು, ನಮ್ ದುಡ್ಡಲ್ಲಿ ಪಟಾಕಿ ತಂದು ಮೈ ಮೇಲೆಲ್ಲ ಕಿಡಿ ಹಾರಿಸ್ಕೊಳ್ತಾ ಭಯ ಪಡ್ಕೊಂಡು ಪಟಾಕಿ ಹೊಡೆಯೋದು. ಮತ್ತೊಂದು, ಟೆರೆಸ್ ನಲ್ಲಿ ನಾವು ತಂದಿರೋ ಸ್ವೀಟ್ ತಿಂತ ಬೇರೆಯವ್ರು ಹೊಡೆಯೋ ಪಟಾಕಿನ ನೋಡಿ ಎಂಜಾಯ್ ಮಾಡೋದು ಅಂತ ಹೇಳಿ ಬೇರೆಯವರು ಪಟಾಕಿ ಸಿಡಿಸೋದನ್ನ ನೋಡ್ತಾ ವಿಡಿಯೋ ಮಾಡ್ಕೊಳ್ತಾ ಎಂಜಾಯ್ ಮಾಡ್ತಾ ಇರ್ತಾನೆ.
ಅಷ್ಟಕ್ಕೆ ಅಲ್ಲಿಗೆ ವರ್ಗೀಸ್ ಬಂದು ಯೋ ಪರಿಮಳ, ನಾಳೆ ನೀನೇ ಹ್ಯಾಪಿ ದೀಪಾವಳಿ ಅಳಿ ಅಂದ್ರೆ ನನ್ ಮಗಳನ್ನ ನಿನ್ಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಹೇಳ್ಬೇಕು, ಇಲ್ಲಾಂದ್ರೆ ನಿನ್ನ ಸುಮ್ನೆ ಬಿಡಲ್ಲ, ಇದೇ ನಿನ್ ಕೊನೆ ನೈಟ್ ಅಂತ ಹೇಳಿ ವಾರ್ನಿಂಗ್ ಮಾಡಿ ಅಲ್ಲಿಂದ ಹೋಗ್ತಾನೆ. ಇದಾದ ಸ್ವಲ್ಪ ಹೊತ್ತಿಗೆ ವರ್ಗೀಸ್ ಮಧು ಜೊತೆ ತೆಕ್ಕೊಂಡಿರೋ ಫೋಟೋನ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಾನೆ. ಇದನ್ನ ನೋಡಿ ಪರಿಮಳ ತುಂಬಾನೇ ಕೋಪಗೊಳ್ತಾನೆ. ಈಗ ಮಧು ಒಂದ್ ವಿಚಾರನ ತನ್ನಪ್ಪನ್ಗೆ ಹೇಳ್ಕೊಳ್ತಾಳೆ. ಅಪ್ಪ, ಅವನು ನನ್ನ ಬಲವಂತವಾಗಿ ತಪ್ಕೊಂಡು ಕಿಸ್ ಮಾಡ್ದ ಅಂತ ಹೇಳ್ತಾಳೆ. ಈಗ ಪರಿಮಳನ್ಗೆ ತುಂಬಾನೇ ಕೋಪ ಬರುತ್ತೆ. ನಾವು ಬದುಕ್ಬೇಕು ಅಂದ್ರೆ ನಾವು ವರ್ಗೀಸ್ನ ಸಾಯಿಸ್ಬೇಕು, ಹೇಗ್ ಸಾಯಿಸೋದು ಅಂತ ಎಲ್ಲರೂ ಸೇರಿ ಪ್ಲಾನ್ ಮಾಡ್ತಾರೆ. ಸ್ವತಂತ್ರ ಕೂಡ ನನ್ಗೂ ಕೂಡ ಅವನ್ನ ಸಾಯಿಸ್ಬೇಕು ಅನ್ಸುತ್ತೆ, ಆದ್ರೆ ಈ ಕಡೆ ಮಧು, ಅಪ್ಪ ನಾವು ಸಾಯಿಸಿದ್ರೆ ಸಿಕ್ಕಾಕೋಬಿಡ್ತೀವಿ ಅಂತ ಹೇಳ್ತಾಳೆ. ಅದಕ್ಕೆ ಪರಿಮಳ, ಸಾಯಿಸ್ಬೇಕು ಆದ್ರೆ ನಾವು ಸಿಕ್ಕಾಕೋಬಾರ್ದು ಅಂತ ಹೇಳ್ತಾನೆ. ಸೊ ಎಲ್ಲರೂ ಕೂಡ ಸೇರ್ಕೊಂಡು ವರ್ಗೀಸ್ನ ಸಾಯಿಸೋದಕ್ಕೆ ಪ್ಲಾನ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಡೇ ಮಧು ಮತ್ತೆ ಶಕ್ತಿ ಮನೆ ಕಡೆ ನಡ್ಕೊ ಬರ್ಬೇಕಾದ್ರೆ ಅಲ್ಲಿ ಒಂದು ಜನರ ಗುಂಪು ಕಾಣಿಸುತ್ತೆ. ಏನಿರಬಹುದು ಅಂತ ಇವರಿಬ್ರು ಹೋಗಿ ನೋಡಿದಾಗ ಇವ್ರಿಗೆ ತುಂಬಾನೇ ಶಾಕ್ ಆಗುತ್ತೆ, ಯಾಕಂದ್ರೆ ಅಲ್ಲಿ ವರ್ಗೀಸ್ ಸತ್ತು ಬಿದ್ದಿರ್ತಾನೆ. ಸೊ ಈಗ ಇವರಿಬ್ರು ಕೂಡ ಅನ್ಕೊಳ್ತಾರೆ, ಅಪ್ಪ ರಾತ್ರಿ ತಾನೇ ಇವನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಇದ್ರು, ಅಪ್ಪ ಏನಾದ್ರು ಸಾಯಿಸಿದ್ರ ಅಂತ ಅನ್ಕೊಳ್ತಿರ್ತಾರೆ. ಈ ಕೇಸ್ನ ಸುಬ್ರಹ್ಮಣ್ಯನೋ ಇನ್ಸ್ಪೆಕ್ಟರ್ ಇನ್ವೆಸ್ಟಿಗೇಟ್ ಮಾಡ್ತಿರ್ತಾರೆ. ಪೊಲೀಸ್ನವರು ವರ್ಗೀಸ್ ಡೆಡ್ ಬಾಡಿಯನ್ನ ನೋಡ್ತಾರೆ. ಇಲ್ಲಿ ವರ್ಗೀಸ್ ಕತ್ತನ್ನ ತಂತಿಯಿಂದ ಬಿಗ್ದು ಸಾಯಿಸಿ ವರ್ಗೀಸ್ ಕೈಯನ್ನ ಕತ್ತರಿಸಿ ಕ್ರೂರವಾಗಿ ಸಾಯಿಸಿರ್ತಾರೆ. ಈ ಸ್ಪಾಟ್ಗೆ ವರ್ಗೀಸ್ ಅಮ್ಮ ಹಾಗೆ ವರ್ಗೀಸ್ ಕಡೆಯವರು ಬಂದು ಜೋರಾಗಿ ಅಳ್ತಾ ಇರ್ತಾರೆ. ಈ ಕಡೆ ಶಕ್ತಿ ಮತ್ತೆ ಮಧು ಮನೆಗೆ ಹೋಗಿ ವರ್ಗೀಸ್ ಸತ್ತಿರೋ ವಿಚಾರನ ತನ್ನಪ್ಪ ಪರಿಮಳನ್ಗೆ ತಿಳಿಸ್ತಾರೆ. ಪರಿಮಳನ್ಗೆ ಈ ವಿಚಾರ ಕೇಳಿ ಶಾಕ್ ಆಗುತ್ತೆ, ಯಾಕಂದ್ರೆ ಇವ್ರ 4 ಜನ ಸೇರಿ ವರ್ಗೀಸ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರು. ಸ್ವತಂತ್ರ ತನ್ನ ಗಂಡನ್ಗೆ, ಅಲ್ರಿ ನಿನ್ನೆ ತಾನೇ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರಿ, ಅಷ್ಟು ಬೇಗ ಸಾಯಿಸ್ಬಿಟ್ರ ಅಂತ ಅನುಮಾನ ಪಡ್ತಾಳೆ. ಆದ್ರೆ ಪರಿಮಳ, ಅಲ್ಲೇ ನಾನ್ ಸಾಯಿಸಿಲ್ಲ ಕಣೆ ಅಂತ ಹೇಳ್ತಾನೆ. ಪರಿಮಳ ಕೂಡ ಸ್ವತಂತ್ರನ್ಗೆ, ನೀನ್ ಸಾಯಿಸ್ಬಿಟ್ಟು ನನ್ ಮೇಲೆ ತಾಕ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಕೂಡ ನಾನ್ ಸಾಯಿಸಿಲ್ಲ ಅಂತ ಹೇಳ್ತಾಳೆ. ಫ್ರೆಂಡ್ಸ್, ಇಲ್ಲಿ ಎಲ್ರು ಕೂಡ ವರ್ಗೀಸ್ನ ಸಾಯಿಸೋದಕ್ಕೆ ಪ್ಲಾನ್ ಮಾಡಿರ್ತಾರೆ. ಸ್ವತಂತ್ರ ತನ್ನ ತಮ್ಮನ್ಗೆ ಆ ವರ್ಗೀಸ್ ಟಾರ್ಚರ್ ಕೊಡ್ತಿರೋ ವಿಚಾರನ ಹೇಳಿರ್ತಾಳೆ. ಈಕೆ ತಮ್ಮ ವರ್ಗೀಸ್ನ ಸಾಯಿಸ್ಬಿಡೋದಾಗಿ ಹೇಳ್ತಾನೆ. ಈ ಕಡೆ ಶಕ್ತಿ ಕೂಡ ತನ್ನ ಮಾವನ್ಗೆ ಕಾಲ್ ಮಾಡಿ ವರ್ಗೀಸ್ನ ಸಾಯಿಸೋದಾಗಿ ಪ್ಲಾನ್ ಮಾಡಿರ್ತಾಳೆ. ಆತ ವರ್ಗೀಸ್ನ ಫೋಟೋ ಡೀಟೇಲ್ಸ್ ಕಳ್ಸು, ಅವನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿರ್ತಾನೆ. ಇಲ್ಲಿ ಇವ್ರ 4 ಜನ ಕೂಡ ವರ್ಗೀಸ್ನ ಸಾಯಿಸೋದಕ್ಕೆ ಪ್ಲಾನ್ ಮಾಡಿರ್ತಾರೆ. ಆದ್ರೆ ನಾನ್ ಸಾಯಿಸಿಲ್ಲ ಅಂತ ಎಲ್ರು ಹೇಳ್ತಾರೆ. ಮತ್ತೆ ಒಬ್ಬರ ಮೇಲೆ ಒಬ್ರು ಅವರೇ ಅನುಮಾನ ಪಟ್ಕೊಳ್ತಾ ಇದ್ದಾರೆ. ಆದ್ರೆ ಪರಿಮಳನ್ಗೆ ನಾವು 4 ಜನದಲ್ಲಿ ಯಾರೋ ಒಬ್ರು ಸಾಯಿಸಿರ್ಬೋದು ಅನ್ನೋ ಅನುಮಾನ. ಈ ಕಡೆ ಶಕ್ತಿ ಲವರ್ ಸತ್ಯ ಅಲಿಯಾಸ್ ಚಿಟ್ಟುನ ತೋರಿಸ್ತಾರೆ. ಈತ ತನ್ನ ಬೈಕ್ ಕಳ್ತನ ಆಗಿದೆ ಅಂತ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿರ್ತಾನೆ. ಈ ಕಡೆ ಇನ್ಸ್ಪೆಕ್ಟರ್ ಸುಬ್ರಹ್ಮಣಿ ವರ್ಗೀಸ್ ಕೇಸ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತಾರೆ. ಇದನ್ನ ಚಿಟ್ಟು ಗಮನಿಸ್ತಾ ಇರ್ತಾನೆ. ಈ ಕಡೆ ಮಧುಮಿತಾ ತನ್ನ ಅಪ್ಪನ್ಗೆ, ಅಪ್ಪ ನಾನು ಅವನ್ನ ಕೊಲೆನೂ ಮಾಡ್ಸಿಲ್ಲ, ಲವ್ ಮಾಡಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಪರಿಮಳ ಕೇಳ್ತಾನೆ, ಅಲ್ಲ ನೀನ್ ಕೊಲೆ ಮಾಡ್ಸಿಲ್ಲ ಸರಿ, ಲವ್ ಮಾಡ್ತಿದ್ಯಾ ಅಂತ ಹೇಳಿದ್ಯಾರು ಅಂತ ಹೇಳ್ತಾನೆ. ಈಗ ಮಧು ಒಂದು ಸ್ಟೋರಿಯನ್ನ ಹೇಳ್ತಾಳೆ. ಅವನ್ಗೆ ಒಂದಿನ ಕಾಲ್ ಮಾಡಿ ಬೈದೆ ಅಂತ ಹೇಳ್ತಾಳೆ. ಅದಕ್ಕೆ ಪರಿಮಳ ಮತ್ತೆ ಸ್ವತಂತ್ರ, ಬೈಯೋದಕ್ಕೆ ಅಂತ ಕಾಲ್ ಮಾಡಿದ್ದ ಇಲ್ಲ ಮಾತಾಡ್ಸೋದಕ್ಕೆ ಅಂತ ಬೈತಿದ್ದ ಅಂತ ಕೇಳ್ತಾರೆ. ಅದು ಅಪ್ಪ ಒಂದಿನ ವರ್ಗೀಸ್ ಅವ್ರ ಅಮ್ಮನ್ಗೆ ನನ್ನ ತೋರಿಸ್ಬಿಟ್ಟು ಇವಳು ನನ್ನ ಫ್ಯೂಚರ್ ವೈಫು ಅಂತ ಹೇಳ್ತಿದ್ದ. ಆಗ ಅವ್ರಮ್ಮ ಅವರು ನನ್ನ ಎಲ್ಲೇ ಕಂಡ್ರು ಇವಳು ನನ್ ಸೊಸೆ ಅಂತ ಎಲ್ಲಾರ್ಗೂ ಹೇಳ್ಕೊತಿದ್ರು. ಆಗ ನಾನು ವರ್ಗೀಸ್ಗೆ ಬೈತಿದ್ದೆ. ಹೀಗೆ ಒಂದಿನ ಕೋಪ ಬಂದು ಅವನ್ಗೆ ನಾನು ಗುದ್ದುಬಿಟ್ಟೆ. ಆದ್ರೂ ಕೂಡ ವರ್ಗೀಸ್ ಆಗ್ಲಿ ಅವ್ರ ಅಮ್ಮ ಆಗ್ಲಿ ನನ್ ಮೇಲೆ ಸ್ವಲ್ಪನೂ ಕೋಪನೇ ಮಾಡ್ಕೊಳ್ಳಿಲ್ಲ. ವರ್ಗೀಸ್ ಗುದ್ದಿರೋದನ್ನ ನೋಡಿ ಆಸಮ್ ಅಂತಿದ್ದ. ಸೊ ನನ್ ಮೇಲೆ ಸ್ವಲ್ಪನೂ ಕೋಪನೇ ಮಾಡ್ಕೊಳ್ಳಿಲ್ವಲ್ಲ ಅಂತ ಹೇಳಿ ಅವನ ಮೇಲೆ ನನ್ಗೆ ಲೈಟ್ ಆಗಿ ಲವ್ ಆಗೋದಕ್ಕೆ ಶುರುವಾಯ್ತು. ಮಗಳ ಮಾತನ್ನ ಕೇಳಿ ಪರಿಮಳಗೆ ಶಾಕ್ ಆಗುತ್ತೆ. ಆಹಾ, ಅಲ್ಲಮ್ಮ, ಬರೀ ಅವ್ನ್ ನನ್ನ ಫಾಲೋ ಮಾಡ್ತಿದ್ದ ಅಂತ ಮಾತ್ರ ಹೇಳ್ತಿದ್ದೆ, ಇದ್ಯಾವ್ದು ಹೇಳೇ ಇರ್ಲಿಲ್ವಲ್ಲಮ್ಮ. ಸರಿ, ಚಿಂತೆ ಮಾಡ್ಬೇಡ, ಪೊಲೀಸ್ನವರು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಬರ್ಬೋದು, ನಾವೆಲ್ಲರೂ ಹುಷಾರಾಗಿರ್ಬೇಕು ಅಂತ ಹೇಳ್ತಾನೆ. ಮತ್ತೊಂದ್ ಕಡೆ ಇನ್ಸ್ಪೆಕ್ಟರ್ ವರ್ಗೀಸ್ ಫ್ರೆಂಡ್ಸ್ ನ ವಿಚಾರಣೆ ಮಾಡ್ತಿರ್ತಾರೆ. ಇವರೆಲ್ಲ ವರ್ಗೀಸ್ನ ಜಾರ್ಜ್ ಅನ್ನೋನು ಕೊಂದಿರ್ಬೋದು ಅಂತ ಹೇಳ್ತಿರ್ತಾರೆ. ಜಾರ್ಜ್ ಅಂದ್ರೆ ವರ್ಗೀಸ್ ಅವ್ರ ಅಪ್ಪನ್ನ ಕೊಂದಿದ್ನಲ್ಲ, ಅವನ್ ಮಗ ಆಗಿರ್ತಾನೆ ಈ ಜಾರ್ಜ್. ಈ ಕಡೆ ಪರಿಮಳ ಫ್ಯಾಮಿಲಿ ವರ್ಗೀಸ್ನ ಯಾರ್ ಕೊಂದಿರ್ಬೋದು ಅನ್ನೋ ಗೊಂದಲದಲ್ಲೇ ಇರುತ್ತೆ. ಪರಿಮಳ, ನಿಮ್ಮಲ್ಲೇ ಯಾರೋ ಒಬ್ರು ವರ್ಗೀಸ್ನ ಕೊಂದಿದ್ದೀರಾ, ಒಪ್ಕೊಳ್ಳಿ ಅಂತ ಕೇಳ್ತಾನೆ. ಆದ್ರೆ ಒಬ್ರಿಗೊಬ್ರು ನಾವು ಕೊಲೆ ಮಾಡಿಲ್ಲ ಅಂತ ಹೇಳ್ತಾರೆ. ಇದೇ ಟೈಮ್ಗೆ ಸ್ವತಂತ್ರನ್ ತಮ್ಮನ್ ಹೆಂಡತಿ ಪರಿಮಳನ್ಗೆ ಕಾಲ್ ಮಾಡ್ತಾರೆ. ನಮ್ಮ ಯಜಮಾನ್ರು ಅವತ್ತು ಚೆನ್ನೈಗೆ ಬಂದವರು, ಇನ್ನು ಮನೆಗೆ ವಾಪಸ್ ಬಂದಿಲ್ಲ ಅಂತ ಹೇಳ್ತಿರ್ತಾಳೆ. ಈಗ ಪರಿಮಳನ್ಗೆ ಸ್ವತಂತ್ರನ್ ಮೇಲೆ ಡೌಟ್ ಬರುತ್ತೆ. ನಿನ್ ತಮ್ಮನ್ನ ಕರ್ಸಿ ವರ್ಗೀಸ್ ಮೇಲೆ ಸ್ಕೆಚ್ ಹಾಕಿ ವರ್ಗೀಸ್ ಕೊಲೆ ಮಾಡ್ಸಿದ್ಯಾ ಅಂತ ಕೇಳ್ತಾನೆ. ಆದ್ರೆ ಸ್ವತಂತ್ರ ಒಪ್ಕೊಳ್ಳೋದಿಲ್ಲ. ಅವನು
ಚೆನ್ನೈಗೆ ಯಾವ ಕೆಲ್ಸಕ್ಕೆ ಬಂದಿದ್ನೋ ಅದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಈತ ಸರಿ ಅದೇನಾದ್ರೂ ಆಗಿರ್ಲಿ, ನಾನು ಈಗ ನನ್ನ ಫ್ಯಾಮಿಲಿನ ಕಾಪಾಡ್ಕೋಬೇಕು. ದೃಶ್ಯಂ ಸಿನಿಮಾದಲ್ಲಿ ರವಿಚಂದ್ರನು ತನ್ನ ಫ್ಯಾಮಿಲಿನ ಹೇಗ್ ಕಾಪಾಡ್ಕೋತಾನೋ ಹಾಗೆ ಪೊಲೀಸ್ ಅವರು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಬಂದಾಗ ನಮ್ 4 ಜನದ ಉತ್ತರ ಒಂದೇ ಆಗಿರ್ಬೇಕು. ಪೊಲೀಸ್ ಅವ್ರಿಗೆ ಸ್ವಲ್ಪನೂ ಅನುಮಾನ ಬರಬಾರ್ದು ಅಂತ ಹೇಳ್ತಾನೆ. ಹಾಗೆ ಪರಿಮಳ ದೃಶ್ಯಂ ಸಿನಿಮಾ ನೋಡೋದಕ್ಕೆ ತನ್ನ ಮಗಳು ಶಕ್ತಿಗೆ ದೃಶ್ಯಂ ಸಿನಿಮಾ ಯಾವ OTT ಇದೆಯಮ್ಮ ಅಂತ ಕೇಳ್ತಾನೆ. ಅದಕ್ಕೆ ಶಕ್ತಿ ಸನ್ನೆಕ್ಸ್ಟ್ ಅಲ್ಲಿ ಇದೆಯಪ್ಪ, 1 ವರ್ಷಕ್ಕೆ 900 ರೂಪಾಯಿ ಅಂತ ಹೇಳ್ತಾಳೆ. ಅದಕ್ಕೆ ಪರಿಮಳ ಅಯ್ಯಯ್ಯೋ ಅಷ್ಟಾದ್ರೆ ಬೇಡ ಅಂತ ಹೇಳ್ತಾನೆ. ಯಾಕಂದ್ರೆ ಇವ್ನು ಸ್ವಲ್ಪ ಜಿಪಣ ಆಗಿರ್ತಾನೆ. ಆಗ ಶಕ್ತಿ 300 ರೂಪಾಯಿಗೊಂದು ಸಬ್ಸ್ಕ್ರಿಪ್ಷನ್ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ಸ್ವತಂತ್ರ ಒಂದ್ ಕೊಲೆಯಿಂದ ಪಾರೋಗೋದಕ್ಕೆ 300 ರೂಪಾಯಿ ಖರ್ಚು ಮಾಡ್ಬೋದಲ್ವೇನ್ರಿ ಅಂತ ಹೇಳ್ತಾಳೆ. ಈಗ ಇವರೆಲ್ಲ ದೃಶ್ಯಂ ಸಿನಿಮಾನ ಹಾಕೊಂಡು ನೋಡ್ತಿರ್ತಾರೆ. ಇದೇ ಟೈಮ್ಗೆ ಇವ್ರ ಮನೆ ಮುಂದೆ ಪೊಲೀಸ್ ಜೀಪು ಬರುತ್ತೆ. ಇದರಿಂದ ಇವರೆಲ್ಲ ಗಾಬರಿಗೊಂಡು ಟಿವಿ ಆಫ್ ಮಾಡ್ತಾರೆ. ಆದ್ರೆ ಪೊಲೀಸ್ ಅವರು ಇವ್ರ ಮನೆಗೆ ಅಂತ ಬಂದಿರೋದಿಲ್ಲ, ಜಸ್ಟ್ ಇವ್ರ ಮನೆ ಮುಂದೆ ಪಾಸ್ ಆಗ್ತಾರೆ ಅಷ್ಟೇ. ಆದ್ರೆ ಪರಿಮಳ ಫ್ಯಾಮಿಲಿ ಪೊಲೀಸ್ ಅವ್ರನ್ನ ನೋಡಿ ತುಂಬಾನೇ ಭಯಭೀತರಾಗ್ತಾರೆ. ಈ ಕಡೆ ಸ್ವತಂತ್ರ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಪೊಲೀಸ್ ಅವ್ರು ಎಲ್ಲಿ ಬರ್ತಾರೋ ಅಂತ ಸಿಕ್ಕಾಪಟ್ಟೆ ಹೆದರ್ಕೊಂಡಿರ್ತಾಳೆ. ಆಂಬ್ಯುಲೆನ್ಸ್ ಸೌಂಡ್ ಕೇಳಿ ಪೊಲೀಸ್ ಅವರು ಅಂತ ಹೆದರ್ಕೊಳ್ತಿರ್ತಾಳೆ. ಪರಿಮಳನ್ಗೆ ಸ್ವತಂತ್ರನ್ಗೆ ಶಕ್ತಿಗೆ ಭಯಕ್ಕೆ ಜ್ವರ ಬಂದು ಜ್ವರದ ಮಾತ್ರೆ ತಗೊಂಡಿರ್ತಾರೆ. ಹಾಗೆ ಮಧುಗೂ ಕೂಡ ಪೊಲೀಸ್ ಅವರು ಕಾಲ್ ಮಾಡಿ ವರ್ಗೀಸ್ ಬಗ್ಗೆ ವಿಚಾರಿಸಿರೋದ್ರಿಂದ ಮಧು ನಾನು ಕೂಡ ಡ್ರಿಪ್ಸ್ ಹಾಕ್ಸ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಾಳೆ. ಸೊ 4 ಜನರು ತುಂಬಾ ಭಯದಲ್ಲೇ ಇದ್ದಾರೆ. ನೆಕ್ಸ್ಟ್ ಡೇ ಪರಿಮಳ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಸ್ವತಂತ್ರ ಹೇಳ್ತಾಳೆ, ನಾನು ಒಳಗಡೆನೆ ಇರ್ತೀನಿ, ಯಾವುದೇ ರೀತಿ ಪೊಲೀಸ್ ಅವ್ರು ಬಂದ್ರೆ ಗೊತ್ತಾಗ್ಬಾರ್ದು, ಆಚೆ ಕಡೆಯಿಂದ ಮನೆಗೆ ಕೀ ಹಾಕೊಂಡೋಗಿ ಅಂತ ಹೇಳ್ತಾಳೆ. ಪರಿಮಳನು ಕೂಡ ಮನೆಗೆ ಕೀ ಹಾಕೊಂಡು ಹೋಗ್ತಾನೆ. ಈ ಕಡೆ ಮನೆ ಓನರು ಪರಿಮಳನ್ಗೆ ವರ್ಗೀಸ್ನ ನಿಮ್ ಫ್ಯಾಮಿಲಿಯವರೇ ಸಾಯಿಸಿದೀರಾ ಅಂತ ಅನುಮಾನ ಪಡ್ತಾನೆ. ಹಾಗೆ ಆದಷ್ಟು ಬೇಗ ಮನೆ ಖಾಲಿ ಮಾಡಿ ಅಂತ ಕೂಡ ಹೇಳ್ತಾನೆ. ಈ ಕಡೆ ಫ್ರೀಡಮ್ ಆಂಟಿ ಸ್ವತಂತ್ರ ತನ್ನ ತಮ್ಮನ್ಗೆ ಕಾಲ್ ಮಾಡಿ ನಿಮ್ ಭಾವನ್ಗೆ ಯಾವುದೇ ರೀತಿ ನಿನ್ ಮೇಲೆ ಡೌಟ್ ಬಂದಿಲ್ಲ ತಾನೆ ಅಂತ ಕೇಳ್ಕೊಳ್ತಿರ್ತಾಳೆ. ಈ ಕಡೆ ವರ್ಗೀಸ್ ಅವ್ರಮ್ಮ ತನ್ನ ಕಡೆ ಹುಡುಗರ್ಗೆ ಪೊಲೀಸ್ ಅವ್ರನ್ನ ನಂಬ್ಕೊಂಡ್ರೆ ಆಗಲ್ಲ, ನನ್ ಮಗುನ ಕೊಲೆ ಮಾಡ್ದವ್ನ ಕಂಡಿಡಿಯಕ್ಕೆ ಅವ್ರಿಗೆ ಇನ್ನೂ ಆಗಿಲ್ಲ, ಕೊಲೆಗಾರ ಸಿಕ್ಕಿದ್ರೆ ಅವ್ರನ್ನ ಸುಮ್ನೆ ಬಿಡಬಾರ್ದು, ಕೊಲೆಗಾರನ್ನ ಕಂಡಿಡ್ದವ್ರಿಗೆ ಮನೆ ದುಡ್ಡು ಎಲ್ಲನೂ ಕೊಡ್ತೀನಿ ಅಂತ ತನ್ನ ಕಡೆ ಹುಡುಗರ್ಗೆ ಹೇಳ್ತಾಳೆ. ಈ ಕಡೆ ಶಕ್ತಿ ತನ್ನ ಲವರ್ ಸತ್ಯನ್ನ ಮೀಟ್ ಮಾಡ್ತಾಳೆ. ಈತ 2 ದಿನದಿಂದ ಯಾಕೆ ಕಾಲ್ ಮಾಡಿಲ್ಲ ಅಂತ ಕೇಳ್ತಾನೆ. ಸೊ ಅವಳು ನಡೆದಿರೋ ಘಟನೆನೆಲ್ಲ ಹೇಳ್ತಾಳೆ. ಮತ್ತೊಂದ್ ಕಡೆ SI ಇನ್ವೆಸ್ಟಿಗೇಟ್ ಮಾಡ್ಬೇಕಾದ್ರೆ ವರ್ಗೀಸ್ ಒಬ್ಬ ಡ್ರಗ್ಸ್ ಸಪ್ಲೈಯರ್ ಅನ್ನೋದು ಗೊತ್ತಾಗುತ್ತೆ. 18 ಕಾಲೇಜ್ ಹಾಗೆ 18 ಸ್ಕೂಲ್ಗಳಿಗೆ ಈ ವರ್ಗೀಸ್ ಡ್ರಗ್ಸ್ ನ ಸಪ್ಲೈ ಮಾಡ್ತಿದ್ದ ಅನ್ನೋದು ಇಲ್ಲಿ ತಿಳಿದು ಬರುತ್ತೆ. ಹಾಗೇನೆ ವರ್ಗೀಸ್ಗೆ ಮುಸ್ತಫಾ ಅನ್ನೋ ಒಬ್ಬ ಪಾರ್ಟ್ನರ್ ಇದ್ದ. ಆತ ಈ ವರ್ಗೀಸ್ ಸತ್ತಾಗ ಬಂದಿಲ್ಲ, ಮೋಸ್ಟ್ಲಿ ಆತ ಏನಾದ್ರೂ ಕೊಲೆ ಮಾಡಿರ್ಬೋದಾ ಅನ್ನೋ ಅನುಮಾನ ಕೂಡ ಬರುತ್ತೆ. ಮತ್ತೊಂದ್ ಕಡೆ ವರ್ಗೀಸ್ ಅಮ್ಮ ನಿಕೋಲಸ್ಗೆ ಕಾಲ್ ಮಾಡಿ ನೀನೇನಾದ್ರೂ ನನ್ ಮಗನ್ ಕೊಂದ್ಯಾ ಅಂತ ಕೇಳ್ತಿರ್ತಾಳೆ. ಆತ ಇಲ್ಲ ನಾನ್ ಕೊಂದಿಲ್ಲ, ಅವಾಗ ನಾನ್ ಸಿಟಿಲಿ ಇರ್ಲೇ ಇಲ್ಲ ಅಂತ ಹೇಳ್ತಾನೆ. ಸೊ ಪೊಲೀಸ್ ಅವ್ರ ತನಿಖೆ ಪ್ರಕಾರನೂ ಕೂಡ ನಿಕೋಲಸ್ ಅವತ್ತಲ್ಲಿರ್ಲಿಲ್ಲ. ಈ ಕಡೆ ಸ್ವತಂತ್ರ ತನ್ನ ಮಗಳು ಶಕ್ತಿಗೆ ನಿನ್ನ ಮದ್ವೆ ಆಗೋ ಆ ದುರಾದೃಷ್ಟವಂತ ಯಾರು ಅಂತ ನೋಡ್ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಈಗ ಶಕ್ತಿ ತನ್ನ ಪ್ರೀತಿ ಮಾಡ್ತಿದ್ ಹುಡುಗ ಸತ್ಯನ್ನ ಮನೆಗ್ ಕರ್ಕೊಬಂದು ತನ್ನ ಅಮ್ಮನ್ಗೆ ಮತ್ತೆ ತಂಗಿಗೆ ಮೀಟ್ ಮಾಡಿಸ್ತಾಳೆ. ಈ ವಿಚಾರ ಪರಿಮಳನ್ಗೆ ಗೊತ್ತಿರೋದಿಲ್ಲ. ಅದೇ ದಿನ ಅದೇ ಟೈಮ್ಗೆ SI ಅದೇ ಏರಿಯಾದಲ್ಲಿ CCTV ಫುಟೇಜ್ ನ ಚೆಕ್ ಮಾಡ್ತಾ ಇರ್ತಾರೆ. ಇನ್ನು ಪರಿಮಳ ರಾತ್ರಿ ಮನೆಗೆ ಬಂದಾಗ ಸ್ಪೀಡ್ ಪೋಸ್ಟ್ ಅಲ್ಲಿ ಒಂದು ಲೆಟರ್ ಬರುತ್ತೆ. ಆ ಲೆಟರ್ ಅಲ್ಲಿ ಏನಿರುತ್ತೆ ಅಂದ್ರೆ, ನೀವು 4 ಜನ ಸೇರಿ ಹುಡುಗರ್ನ ಬಿಟ್ಟು ಘೋರವಾಗಿ ಕೊಲೆ ಮಾಡಿಸಿ ಎಲ್ಲರೂ ತಪ್ಪಿಸ್ಕೊಳ್ಳೋದಕ್ ನೋಡ್ತಾ ಇದ್ದೀರಾ. ಕೊಲೆ ಮಾಡಿರೋ ವಿಡಿಯೋ ಕ್ಲಿಪ್ ನನ್ನ ಹತ್ರ ಇದೆ. ನೀವೇನಾದ್ರೂ 20 ಲಕ್ಷ ನನ್ಗೆ ಕೊಡ್ಲಿಲ್ಲ ಅಂದ್ರೆ ಆ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ಬೇಕಾಗತ್ತೆ. ಆದಷ್ಟು ಬೇಗ ನಾ ಕೇಳಿರುವಷ್ಟು ದುಡ್ಡನ್ನ ತಲುಪಿಸಿ. ಇಂತಿ ಅಗ್ನಿಸಾಕ್ಷಿ ಅಂತ ಬರ್ದಿರುತ್ತೆ. ಇಲ್ಲಿ ಪರಿಮಳ ನೀವು 3 ಜನದಲ್ಲಿ ಯಾರು ಕೊಲೆ ಮಾಡಿರೋದು ಒಪ್ಕೋಬೇಡಿ ಅಂತ ಕೇಳ್ಕೊಳ್ತಾನೆ. ಮತ್ತೆ ಪರಿಮಳ ಹೆಂಡತಿ ಮೇಲೆ ಡೌಟ್ ಪಟ್ರೆ ಸ್ವತಂತ್ರ ಪರಿಮಳನ್ ಮೇಲೆ ಡೌಟ್ ಪಡ್ತಿರ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಶಕ್ತಿ ಸತ್ಯನ್ ಜೊತೆ ಹೇಳ್ತಾಳೆ, ನಮ್ ಮನೇಲಿ ಒಬ್ಬರ ಮೇಲೆ ಒಬ್ಬರಿಗೆ ಎಲ್ರ ಮೇಲೂ ಅನುಮಾನ ಇದೆ. ನನ್ ತಂಗಿಗಂತೂ ನಾನ್ ನಿನ್ ಜೊತೆ ಸೇರ್ಕೊಂಡು ವರ್ಗೀಸ್ ಕೊಲೆ ಮಾಡಿದೀನಿ ಅನ್ನೋ ಅನುಮಾನ ಇದೆ. ಆದ್ರೆ ನನಗ್ ಗೊತ್ತು ನಿನ್ ಕೈಲಿ ಅಂತ ಕೆಲ್ಸ ಎಲ್ಲ ಆಗಲ್ಲ ಅಂತ. ಹೀಗೆ ಇವರು ಪಾನಿಪುರಿ ತಿಂತ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಇನ್ಸ್ಪೆಕ್ಟರ್ ಬಂದು ಮತ್ತೆ ಇವರಿಬ್ಬರನ್ನ ವಿಚಾರಣೆ ಮಾಡ್ತಾರೆ. ಮತ್ತೊಂದ್ ಕಡೆ ಪಾರ್ಟಿಲಿ ಡ್ರಗ್ಸ್ ತಗೊಂಡು ಒಂದ್ ಹುಡುಗ ಸತ್ತೋಗ್ಬಿಡ್ತಾನೆ. ಮಾರನೇ ದಿನ ಪರಿಮಳ ಅವ್ರ ಅಕ್ಕನ್ಗೆ ಹುಷಾರಿಲ್ಲ, ಆದಷ್ಟು ಬೇಗ ಹೋಗ್ಬೇಕು ಅಂತ ಹೇಳಿ ಒಂದು ಫೋನ್ ಕಾಲ್ ಬರುತ್ತೆ. ಈತ ಅಕ್ಕನ್ ನೋಡೋದಕ್ಕೆ ಊರಿಗೆ ಹೋಗ್ ಬರ್ತೀನಿ ಅಂತ ಮನೇಲಿ ಹೇಳ್ತಾನೆ. ಇದೇ ಟೈಮ್ಗೆ ಈ ಕಡೆ ವರ್ಗೀಸ್ ಪಾರ್ಟ್ನರ್ ಮುಸ್ತಫನ್ನ ಯಾರೋ ಕೊಲೆ ಮಾಡಿರ್ತಾರೆ. ಇಲ್ಲಿ ಪರಿಮಳ ಇಲ್ದಿರೋ ಟೈಮಲ್ಲಿ ಈತನ ಮನೆಗೆ ಮತ್ತೆ ಒಂದು ಲೆಟರ್ ಬರುತ್ತೆ. ಇದನ್ನ ಮಗಳು ಶಕ್ತಿ ಓದ್ತಾಳೆ. ಕೊಲೆ ಮಾಡಿಸಿ ದುಡ್ಡು ಕೊಡದೆ ಆರಾಮಾಗಿ ಓಡಾಡ್ಕೊಂಡಿದ್ದೀರಾ. ನಿಮ್ 4 ಜನರಲ್ಲಿ ಸ್ವತಂತ್ರನ ಬಿಟ್ಬಿಡ್ತೀನಿ, ಯಾಕಂದ್ರೆ ಅವ್ರಿಗೆ BP ಶುಗರ್ ಇದೆ. ಇನ್ ಉಳಿದ ನೀವು 3 ಜನರಲ್ಲಿ ಯಾರೋ ಒಬ್ರು ಕೊಲೆ ಮಾಡಿಸಿದಿರಾ ಅಂತ ನನಗೆ ಗೊತ್ತು. ಈ ಸಲ 20 ಲಕ್ಷ ಅಲ್ಲ 25 ಲಕ್ಷ ಕೊಡ್ಬೇಕಾಗತ್ತೆ. ಇನ್ 2 ದಿನ ನಿಮಗ್ ಟೈಮ್ ಇರೋದು ಅಂತ ಅಗ್ನಿಸಾಕ್ಷಿ ಅನ್ನೋ
ಹೆಸರಲ್ಲಿ ವಾರ್ನಿಂಗ್ ಮಾಡಿರ್ತಾರೆ. ಸೊ ಮತ್ತೆ ಇವರೆಲ್ಲ ಆ ಲೆಟರ್ ಅನ್ನ ಓದಿ ತುಂಬಾನೇ ಭಯ ಪಟ್ಕೊಳ್ತಾರೆ. ಮತ್ತೊಂದ್ ಕಡೆಯಲ್ಲಿ ನಮ್ಗೆ ಪೊಲೀಸರನ್ನ ತೋರಿಸ್ತಾರೆ. ಇವರು ಪರಿಮಳ ಏರಿಯಾದ ಸಿಸಿಟಿವಿ ಫುಟೇಜ್ ಅನ್ನ ಚೆಕ್ ಮಾಡ್ತಾ ಇರ್ತಾರೆ. ಈ ಸಿಸಿಟಿವಿಯಲ್ಲಿ ವರ್ಗೀಸ್ ತಾನು ಕೊಲೆ ಆಗೋದಕ್ಕಿಂತ ಮುಂಚೆ ಪರಿಮಳ ಮನೆ ಹತ್ರ ಪಟಾಕಿ ಬಾಕ್ಸ್ ಇಟ್ಟಿರೋದು ರೆಕಾರ್ಡ್ ಆಗಿರುತ್ತೆ. ಹಾಗೇನೆ ಸ್ವತಂತ್ರನ್ ತಮ್ಮ ಮತ್ತೆ ಪರಿಮಳನ್ ತಮ್ಮ ಪರಿಮಳ ಮನೆ ಹತ್ರ ಬಂದಿರೋದು ಕೂಡ ರೆಕಾರ್ಡ್ ಆಗಿರುತ್ತೆ. ಆದ್ರೆ ಇವರು ಪರಿಮಳ ಮನೆ ಒಳಗಡೆ ಹೋಗಿರೋದಿಲ್ಲ. ಪೊಲೀಸ್ ಅವ್ರಿಗೆ ಇಲ್ಲಿ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ವರ್ಗೀಸ್ ಕೊಲೆ 10:10ವರೆಗಾಗಿದ್ರೆ ಕೊಲೆ ಆಗೋದು ಅರ್ಧ ಗಂಟೆಗೆ ಮುಂಚೆ ವರ್ಗೀಸ್ ಮತ್ತೆ ಮಧು ಫೋನ್ ಅಲ್ಲಿ ಮಾತಾಡಿರ್ತಾರೆ. ಮಧು ವರ್ಗೀಸ್ಗೆ ಕಾಲ್ ಮಾಡಿದ್ಮೇಲೆ ಅವ್ರ ಮಾವನ್ಗೂ ಸಹ ಕಾಲ್ ಮಾಡಿರ್ತಾಳೆ. ಹಾಗೇನೆ ವರ್ಗೀಸ್ ನ ಲೂಮಿಂಗ್ ಪಾರ್ಕ್ ಹತ್ರ ಬಾ ಅಂತ ಮೀಟ್ ಮಾಡೋದಕ್ಕೆ ಕರೆದಿರ್ತಾಳೆ. ಸೊ ಇದೆಲ್ಲ ಇನ್ಸ್ಪೆಕ್ಟರ್ಗೆ ಪರಿಮಳ ಫ್ಯಾಮಿಲಿ ಮೇಲೆ ಡೌಟ್ ಬರೋ ಹಾಗೆ ಮಾಡುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಪರಿಮಳ ಅಕ್ಕ ತೀರ್ಕೊಂಡಿರ್ತಾರೆ. ಈ ವಿಚಾರನ ಶಕ್ತಿ ತನ್ನ ಅಮ್ಮನ್ಗೆ ಅಮ್ಮ ಅತ್ತೆ ತೀರೋದ್ರು ಅಂತ ಹೇಳ್ತಾಳೆ. ಪರಿಮಳ ಶಕ್ತಿಗೆ ಕಾಲ್ ಮಾಡಿರ್ತಾನೆ. ಸ್ವತಂತ್ರನ್ ಕೈಗೆ ಫೋನ್ ಕೊಡು ಅಂತ ಹೇಳ್ತಾನೆ. ಈಗ ಮತ್ತೊಂದು ಟ್ವಿಸ್ಟ್ ಓಪನ್ ಆಗುತ್ತೆ. ಪರಿಮಳ ಈಕೆಗೆ ನಿನ್ ತಮ್ಮ ನಾನೇ ವರ್ಗೀಸ್ನ ಕೊಲೆ ಮಾಡಿದ್ದು ಅಂತ ಅಲ್ಕಿಸ್ಕೊಂಡ್ ನಿಂತಿದ್ದಾನೆ, ನಿಜಾನ ಅಂತ ಕೇಳ್ತಾನೆ. ಈಕೆ ಅಂತೂ ಸಖತ್ ಗಾಬರಿ ಆಗ್ಬಿಡ್ತಾಳೆ. ಈಕೆಗೆ ಈ ವಿಚಾರ ಕೇಳಿ ಶಾಕ್ ಆಗುತ್ತೆ. ಅದಕ್ಕೆ ಸ್ವತಂತ್ರ ಹೇಳ್ತಾಳೆ, ನನ್ ತಮ್ಮ ಮಾತ್ರನ ಕೊಲೆ ಮಾಡಿದ್ದು, ಜೊತೆಗೆ ನಿಮ್ ತಮ್ಮನ್ನು ಸೇರಿ ಕೊಲೆ ಮಾಡಿದ್ದು ಅಂತ ಹೇಳಿಲ್ವಾ ಅಂತ ಹೇಳ್ತಾಳೆ. ಈ ವಿಚಾರ ಕೇಳಿ ಮತ್ತೆ ಪರಿಮಳನ್ಗೆ ಶಾಕ್ ಆಗುತ್ತೆ. ಪರಿಮಳ ಶಕ್ತಿಗೆ ಹೇಳ್ತಾನೆ, ನಿಮ್ ಮಾವ ಮತ್ತೆ ಚಿಕ್ಕಪ್ಪ ಸೇರ್ಕೊಂಡು ವರ್ಗೀಸ್ನ ಕೊಲೆ ಮಾಡಿರೋದು ಅಂತ. ಶಕ್ತಿ ನನ್ಗೆ ಆಲ್ರೆಡಿ ಗೊತ್ತಿದೆಯಪ್ಪ ಅಂತ ಹೇಳ್ತಾಳೆ. ಪರಿಮಳ ನನಗ್ ಮಾತ್ರ ಈ ವಿಚಾರ ಗೊತ್ತಿಲ್ವಾ, ನಿಮ್ಮೆಲ್ರಿಗೂ ಆಲ್ರೆಡಿ ವಿಚಾರ ಗೊತ್ತಿದೆಯಾ ಅಂತ ಹೇಳ್ತಾನೆ. ಫ್ರೆಂಡ್ಸ್, ಇಲ್ಲಿ ಏನಾಗಿರುತ್ತೆ ಅಂದ್ರೆ ವರ್ಗೀಸ್ ವಿಚಾರ ಸ್ವತಂತ್ರ ತಮ್ಮನ್ಗೆ ಮತ್ತೆ ಪರಿಮಳ ತಮ್ಮನ್ಗೆ ಗೊತ್ತಿರುತ್ತೆ. ಮಧು ಜೊತೆ ಇರೋ ಫೋಟೋನ ವರ್ಗೀಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರೋದ್ರಿಂದ ಅದನ್ನ ಡಿಲೀಟ್ ಮಾಡು ಅಂತ ಇವರಿಬ್ರು ಹೇಳಿರ್ತಾರೆ. ಆದ್ರೆ ಅವನು ಡಿಲೀಟ್ ಮಾಡೋದಿಲ್ಲ. ಸೊ ಮಾತಿಗ್ ಮಾತ್ ಬೆಳೆದು ವರ್ಗೀಸ್ ಮತ್ತೆ ಇವರು ಹೊಡೆದಾಡ್ಕೊಳ್ತಾರೆ. ವರ್ಗೀಸ್ನ ಇವರು ತಳ್ಬಿಡ್ತಾರೆ. ವರ್ಗೀಸ್ ಕೆಳಗಡೆ ಬೀಳ್ತಾನೆ. ಆದ್ರೆ ಅಲ್ಲೊಂದ್ ಕಲ್ಲಿರೋದ್ರಿಂದ ತಲೆಗೆ ಪೆಟ್ಟು ಬಿದ್ದು ವರ್ಗೀಸ್ ಸತ್ತೋಗ್ಬಿಡ್ತಾನೆ. ಈ ವಿಚಾರ ಗೊತ್ತಾದ ಮಧು ವರ್ಗೀಸ್ನ ಅನ್ಯಾಯವಾಗಿ ಸಾಯಿಸ್ಬಿಟ್ರಲ್ಲ ಅಂತ ಅಳೋದಕ್ಕೆ ಶುರು ಮಾಡ್ತಾಳೆ. ಯಾಕಂದ್ರೆ ಇವಳು ವರ್ಗೀಸ್ನ ಲವ್ ಮಾಡ್ತಾ ಇರ್ತಾಳೆ. ಸ್ವತಂತ್ರನ್ಗೆ ವರ್ಗೀಸ್ನ ಇವಳು ಲವ್ ಮಾಡ್ತಿಲ್ಲ ಅಂತ ತಲೆ ಸುತ್ತದ ಹಾಗಾಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಪರಿಮಳ ಅಕ್ಕನ್ ಸಾವ್ಗೆ ಬೇಗ ಬನ್ನಿ ಅಂತ ಮನೆಯವ್ರಿಗೆ ಕಾಲ್ ಮಾಡ್ತಾನೆ. ಇಲ್ಲಿ ಸ್ವತಂತ್ರ ನಾವು ಬರ್ಲೇಬೇಕಾ, ಅಷ್ಟು ದೂರ ಹೇಗ್ ಬರೋದು, ಬಸ್ಸಲ್ಲೆಲ್ಲ ಬರೋದಕ್ಕಾಗಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಮಧು, ಅಮ್ಮ ಅತ್ತೆ ಸಾವ್ಗೆ ನಾವು ಫ್ಲೈಟ್ ಅಲ್ಲಿ ಹೋಗಣ್ವಾ, ನಮ್ಮಂತವ್ರೆಲ್ಲ ಫ್ಲೈಟ್ ಅಲ್ಲಿ ಹೋಗೋದು ಇಂಥ ಟೈಮಲ್ಲೇ ಅಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಸ್ವತಂತ್ರ, ಅತ್ತೆ ಸಾವ್ ಜೊತೆ ಅಪ್ಪನ್ ಸಾವ್ನು ಮುಗಿಸ್ಕೊಂಡ್ ಬರೋಣ ಅಂತ ಅನ್ಕೊಂಡಿದ್ಯಾ, ನಿಮ್ಮಪ್ಪ ಈ ವಿಚಾರ ಕೇಳ್ತಿದಂಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ, ಸುಮ್ನೆ ನಡಿ ಅಂತ ಹೇಳಿ ಇವರೆಲ್ಲರೂ ಕಾರ್ ಬುಕ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ. ಸಾವನ್ ಮನೆಯಲ್ಲಿ ಬಿಲ್ಡಪ್ ಕೊಡ್ಬೇಕು ಅಂತಾನೆ ಕಾರ್ನಲ್ಲಿ ಹೋಗ್ತಾರೆ. ಇಲ್ಲಿ ಪೊಲೀಸ್ ಅವರು ಪರಿಮಳ ಮನೆ ಹತ್ರ ಬರ್ತಾರೆ. ಆದ್ರೆ ಮನೆಯಲ್ಲಿ ಯಾರು ಇರೋದಿಲ್ಲ. ಮನೆ ಓನರ್ನ ವಿಚಾರಣೆ ಮಾಡ್ತಾರೆ. ಮನೆ ಓನರ್ ಮೂಲಕ ಪರಿಮಳಗೆ ಮತ್ತೆ ಸ್ವತಂತ್ರಗೆ ಕಾಲ್ ಮಾಡಿಸ್ತಾರೆ. ಆದ್ರೆ ಸ್ವತಂತ್ರ ಕಾಲ್ ಪಿಕ್ ಮಾಡೋದಿಲ್ಲ. ಮೋಸ್ಟ್ಲಿ ಮೋಟರ್ನ ಆಫ್ ಮಾಡದೆ ಬಂದಿರ್ಬೇಕು, ಅದಕ್ಕೆ ಮನೆ ಓನರ್ ಕಾಲ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ತಾರೆ. ಹಾಗೇನೆ ನಂಬರ್ನ ಬ್ಲಾಕ್ ಮಾಡ್ತಾರೆ. ಪರಿಮಳ ರಿಟರ್ನ್ ಮನೆ ಓನರ್ಗೆ ಕಾಲ್ ಮಾಡ್ತಾನೆ. ಅದಕ್ಕೆ ಈಗ ಮನೆ ಓನರು ಕೊಲೆ ಮಾಡಿ ತಪ್ಸ್ಕೊಂಡು ಹೋಗಿದ್ದೀರಾ, ಪೊಲೀಸರು ನಿಮ್ನ ಹುಡ್ಕೊಂಡ್ ಮನೆ ಹತ್ರ ಬಂದಿದ್ದಾರೆ ಅಂತ ಹೇಳ್ತಿದ್ದಂಗೆನೆ ಪರಿಮಳ ಕಾಲ್ ನ ಕಟ್ ಮಾಡಿ ಸ್ವಿಚ್ ಆಫ್ ಮಾಡ್ಬಿಡ್ತಾರೆ. ಪರಿಮಳ ಈಗ ಗಾಬರಿಗೊಂಡು ಪೊಲೀಸರು ಮನೆ ಹತ್ರ ಬಂದಿರೋ ವಿಚಾರನ ತನ್ನ ತಮ್ಮನ ಫೋನ್ ನಿಂದ ಹೆಂಡತಿ ಮಕ್ಕಳಿಗೆ ತಿಳಿಸ್ತಾರೆ. ಈಗ ಇವರೆಲ್ಲರೂ ಕೂಡ ಮತ್ತೆ ಗಾಬರಿ ಆಗ್ತಾರೆ. ಈ ಕಡೆ ಮತ್ತೆ ವರ್ಗೀಸಮ್ಮ ಪರಿಮಳ ಮನೆ ಹತ್ರ ಬಂದು ಮಧುಮಿತಾಯಲ್ಲಿ ಬಂದ್ರೆ ಹೇಳು, ಅವಳಿಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳಿ ಮನೆ ಓನರ್ ಹತ್ರ ವಾರ್ನ್ ಮಾಡಿ ಹೋಗ್ತಾರೆ. ಇಲ್ಲಿ ಸ್ವತಂತ್ರ ಪರಿಮಳ ಇರೋ ಕಡೆಗೆ ತನ್ನ ಮಕ್ಕಳನ್ನ ಕರ್ಕೊಂಡು ಬರ್ತಾಳೆ. ಸುಮ್ನೆ ಡ್ರಾಮಾ ಮಾಡ್ತಾ ಅಳ್ತಾ ಇರ್ತಾಳೆ. ಪರಿಮಳ ಸತ್ತಿರೋ ತನ್ನ ಅಕ್ಕನಿಗೋಸ್ಕರ 10,000 ರೂಪಾಯಿ ಕೊಟ್ಟು ರೇಷ್ಮೆ ಸೀರೆ ತಗೊಂಡಿರ್ತಾನೆ. ಈ ವಿಚಾರ ಗೊತ್ತಾಗಿ ಸ್ವತಂತ್ರ ಹೆಂಡತಿ ಮಕ್ಕಳಿಗೆ ಖರ್ಚು ಮಾಡೋದಕ್ಕೆ ಅಳ್ತೀರಾ, ಸತ್ತಿರೋ ನಿಮ್ಮ ಮಕ್ಕನ್ಗೆ 10,000 ರೂಪಾಯಿ ರೇಷ್ಮೆ ಸೀರೆ ಬೇಕಾ ಅಂತ ಜಗಳ ಮಾಡ್ತಿರ್ತಾಳೆ. ವರ್ಗೀಸ್ನ ಕೊಲೆ ಮಾಡಿರೋ ಇವರಿಬ್ರು ಅಲ್ಲೇ ಇರೋ ಇಬ್ರು ಕಾನ್ಸ್ಟೇಬಲ್ ನ ನೋಡಿ ಪೊಲೀಸ್ ಅವರು ನಮ್ಮನ್ನ ಹುಡ್ಕೊಂಡ್ ಬಂದಿದ್ದಾರೆ ಅಂತ ನೋಡಿ ಹೆದರ್ಕೊಳ್ತಾ ಇರ್ತಾರೆ. ಸ್ವತಂತ್ರ ಕೂಡ ಪೊಲೀಸ್ ಅವ್ರು ಏನಾದ್ರು ಕೇಳಿದ್ರೆ ಎಲ್ಲಾ ವಿಚಾರನೂ ಹೇಳ್ಬಿಡ್ತೀನಿ ಅಂತ ಹೆದರ್ಕೊಳ್ತಿರ್ತಾಳೆ. ಆದ್ರೆ ನಮ್ಗೆ ಇಲ್ಲಿ ಒಂದ್ ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಫ್ರೆಂಡ್ಸ್, ಏನಾಗಿದೆ ಅಂದ್ರೆ ಸ್ವತಂತ್ರ ತಮ್ಮ ಮತ್ತೆ ಪರಿಮಳನ್ ತಮ್ಮ ಇಬ್ರು ಕೂಡ ವರ್ಗೀಸ್ ಜೊತೆ ಜಗಳ ಮಾಡ್ಕೊಂಡು ಅವನ್ನ ದೂಕಿರ್ತಾರೆ. ಆದ್ರೆ ವರ್ಗೀಸ್ಗೆ ತಲೆ ಪೆಟ್ಟಾಗಿ ಬಿದ್ದಿರ್ತಾನೆ ಅಷ್ಟೇ. ಆದ್ರೆ ವರ್ಗೀಸ್ ಸತ್ತಿರೋದಿಲ್ಲ. ನೆಕ್ಸ್ಟ್ ಡೇ ಅವರು ವರ್ಗೀಸ್ ಸತ್ತ ಅನ್ನೋ ಸುದ್ದಿ ಕೇಳಿದ್ಮೇಲೆ ಸ್ವತಂತ್ರನ್ ತಮ್ಮ ಸುಮ್ಮನೆ ಬಿಲ್ಡಪ್ ಗೋಸ್ಕರ ನಾವೇ ವರ್ಗೀಸ್ನ ಸಾಯಿಸಿದ್ದು ಅಂತ ಹೇಳಿರ್ತಾರೆ. ಆಕ್ಚುಲ್ ಆಗಿ ವರ್ಗೀಸ್ ಸಾವ್ಗೆ ಇವರಿಬ್ರು ಕಾರಣನೇ ಅಲ್ಲ. ಪರಿಮಳ ತನ್ನ ಅಕ್ಕನ ಅಂತಿಮ ಸಂಸ್ಕಾರ ಆದ್ಮೇಲೆ ಇಡೀ ಫ್ಯಾಮಿಲಿ ತನ್ನ ಮನೆಗೆ ಬರ್ತಾರೆ. ಪರಿಮಳನ್ಗೆ ಪೊಲೀಸ್ ಅವರು ಮನೆ ಒಳಗಡೆ ನುಗ್ಗಿ ಇನ್ವೆಸ್ಟಿಗೇಟ್ ಮಾಡಿರೋದು ಗೊತ್ತಾಗುತ್ತೆ. ಮತ್ತೊಂದ್ ಕಡೆ ವರ್ಗೀಸ್ ಅಮ್ಮ ಪೊಲೀಸ್ ಸ್ಟೇಷನ್ ಮುಂದೆ ಜಗಳ ಮಾಡ್ತಿರ್ತಾರೆ. ನನ್ ಮಗನ ಕೊಂದವ್ರನ್ನ ನೀವು ಕಂಡಿಡಿಯಕ್ಕಾಗಿಲ್ಲ ಅಂತ ಪೊಲೀಸ್ ಅವರು ಬೈದು ಅವಳನ್ನ ಮತ್ತೆ ಅವಳ ಗ್ಯಾಂಗ್ನ ಅಲ್ಲಿಂದ ಕಳಿಸ್ತಾರೆ. ಆದ್ರೆ ಇನ್ಸ್ಪೆಕ್ಟರ್ಗೆ ವರ್ಗೀಸ್ ಅಮ್ಮನ ಯಾಕೆ ವರ್ಗೀಸ್ನ ಕೊಂದಿರಬಾರ್ದು ಅನ್ನೋ ಒಂದು ಡೌಟ್ ಇರುತ್ತೆ. ಈ ಕಡೆ ಮನೆ ಓನರು ಪರಿಮಳ ಫ್ಯಾಮಿಲಿ ಮನೇಲಿ ಇದ್ದಾಗ ಅಗ್ನಿಸಾಕ್ಷಿ ಹೆಸರಲ್ಲಿ ಬರೋ ಲೆಟರು ಓನರ್ ಕೈಗೆ ಸಿಕ್ಕಿ ಓದಿರ್ತಾನೆ. ನೀವೆಲ್ಲರೂ ಸೇರಿ ಕೊಲೆ ಮಾಡಿದೀರಾ, ಆದಷ್ಟು ಬೇಗ
ಮನೆ ಖಾಲಿ ಮಾಡಿ, ನಿಮ್ಗೆ ಲೆಟರ್ ಕಳ್ಸಿರೋನು 30 ಲಕ್ಷ ಕೇಳ್ತಿದ್ದಾನೆ ಅಂತ ಹೇಳ್ತಾರೆ. ಆದ್ರೆ ಶಕ್ತಿ ಮನೆ ಓನರ್ಗೆ ಬೈತಾಳೆ, ನಮಗ್ ಬಂದಿರೋ ಲೆಟರ್ನ ನೀವ್ಯಾಕೆ ಓದಿದ್ದೀರಾ? ಇಪಿಕೋ 377 ಪ್ರಕಾರ ನೀವು ಮಾಡಿರೋದು ಕ್ರೈಮ್, ಹಾಗೆಲ್ಲ ಬೇರೆಯವ್ರ ಲೆಟರ್ನ ಓಪನ್ ಮಾಡಿ ಓದ್ಬಾರ್ದು ಅಂತ ಮನೆ ಓನರ್ಗೆ ಬೈದು ಕಳಿಸ್ತಾಳೆ. ನೆಕ್ಸ್ಟ್ ಡೇ ಮಧು ಕಾಲೇಜ್ಗೆ ಹೋಗ್ಬೇಕಾದ್ರೆ ವರ್ಗೀಸ್ ಅಮ್ಮಗೆ ಅವ್ರ ಕಡೆಯವ್ರನ್ನ ಸುತ್ತುವರಿತಾರೆ. ನನ್ ಮಗ ಸಾಯೋದಕ್ಕೆ ನೀನೇ ಕಾರಣ ಅಲ್ವಾ, ನನ್ ಮಗ ನಿನ್ನೆ ಅಲ್ವಾ ಲವ್ ಮಾಡ್ತಿದ್ದು ಅಂತ ಕೇಳ್ತಿರ್ತಾಳೆ. ಅದಕ್ಕೆ ವರ್ಗೀಸ್ ಕಡೆ ಹುಡುಗರು, ಅಯ್ಯೋ ಅವರು ಮಧುನೆಲ್ಲ ಲವ್ ಮಾಡ್ತಿದ್ದು ಕೋಮಲನ್ನ ಅಂತ ಹೇಳ್ತಾರೆ. ಈ ವಿಚಾರ ಕೇಳಿ ಮಧುಗೆ ಬೇಜಾರಾಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಪರಿಮಳ ಹಾಗೆ ಅವ್ರ ಫ್ಯಾಮಿಲಿ ಕೂತಿರ್ತಾರೆ. ಪರಿಮಳನ್ ಮುಂದೆ ಒಂದು ಎಣ್ಣೆ ಬಾಟ್ಲ್ ಇರುತ್ತೆ, ಅದ್ರಲ್ಲಿ ಅರ್ಧ ಖಾಲಿ ಆಗಿರುತ್ತೆ. ಈತ ಯಾರಿದನ್ನ ಕುಡ್ದಿರೋದು ಅಂತ ಕೇಳ್ತಿರ್ತಾನೆ. ಒಬ್ರಿಗೊಬ್ರು ನಾನಲ್ಲ ಅಂತ ಹೇಳ್ತಿರ್ತಾರೆ. ಆದ್ರೆ ಮಧು ಮಾತ್ರ ಏನು ಮಾತಾಡ್ತಿರೋದಿಲ್ಲ. ನೆಕ್ಸ್ಟ್ ಅವಳು ನಾನೇ ಕುಡಿದಿರೋದು ಅಂತ ಒಪ್ಕೊಳ್ತಾಳೆ. ಹಾಗೆ ಈ ವೈನ್ ನ ಕುಡಿದ್ರೆ ನನ್ ಫ್ರೆಂಡ್ ಹೇಳಿದ್ಲು ಮುಖ ಶೈನಿಂಗ್ ಆಗುತ್ತೆ ಅಂತ, ಅದಕ್ಕೆ ಕುಡ್ದೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ಇವಳು ಆ ಎಣ್ಣೆ ಬಾಟಲ್ನ ತಗೊಂಡು ರೂಮಿಗೆ ಹೋಗ್ತಾಳೆ. ಅಲ್ಲಿ ಕುಡಿತಾ ಕೂತ್ಕೋತಾಳೆ. ಯಾಕಂದ್ರೆ ಮಧು ತುಂಬಾನೇ ಬೇಜಾರಲ್ಲಿರ್ತಾಳೆ. ಅವಳಿಗೆ ತುಂಬಾ ಹರ್ಟ್ ಆಗಿರುತ್ತೆ. ವರ್ಗೀಸು ತನ್ಗಿಂತ ಮುಂಚೆ ಬೇರೆ ಹುಡುಗಿನ ಲವ್ ಮಾಡಿ ಅವಳ ಜೊತೆ ಬ್ರೇಕಪ್ ಆದ್ಮೇಲೆ ನನ್ನ ಲವ್ ಮಾಡ್ತಿದ್ನ ಅನ್ನೋ ವಿಚಾರ ಕೇಳಿ ಅವಳಿಗೆ ಬೇಜಾರಾಗಿರುತ್ತೆ. ಈ ಕಡೆ ವರ್ಗೀಸ್ ಅಮ್ಮ ಕೂಡ ಕೊಲೆ ಆಗಿರ್ತಾರೆ. ಈ ವಿಚಾರ ಕೇಳಿ ವರ್ಗೀಸ್ ಗ್ಯಾಂಗ್ ಅಲ್ಲಿ ಇದ್ದ ಮತ್ತೊಬ್ಬ ವ್ಯಕ್ತಿ ಖುಷಿ ಪಡ್ತಿರ್ತಾನೆ. ಯಾಕಂದ್ರೆ ಈ ಹ್ಯಾಂಡಿಕ್ಯಾಪ್ ವ್ಯಕ್ತಿ ವರ್ಗೀಸ್ ನ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡೋಣ ಅಂತ ಕೇಳಿರ್ತಾನೆ. ಆದ್ರೆ ವರ್ಗೀಸ್ ಹಾಗೆ ಅವ್ರ ಕಡೆಯವರು ಇವ್ನಿಗೆ ಹೊಡೆದಿರ್ತಾರೆ. ಹಾಗಾಗಿ ಇವ್ರು ಸತ್ಯದಕ್ಕೆ ಈತ ಖುಷಿ ಪಡ್ತಿರ್ತಾನೆ. ಹಾಗೆ ಇಲ್ಲಿ ನಮ್ಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಈತ ಆಕ್ಚುಲಿ ಹ್ಯಾಂಡಿಕ್ಯಾಪ್ ಅಲ್ಲ, ಹ್ಯಾಂಡಿಕ್ಯಾಪ್ ತರ ನಾಟಕ ಮಾಡ್ತಿರ್ತಾನೆ. ಈ ಕಡೆ ಪರಿಮಳ ಇನ್ಸ್ಪೆಕ್ಟರ್ನ ಮೀಟ್ ಮಾಡೋದಕ್ಕೆ ಸ್ಟೇಷನ್ಗೆ ಬರ್ತಾನೆ. ಆದರೆ ಇನ್ಸ್ಪೆಕ್ಟ್ರು ವರ್ಗೀಸ್ ಅಮ್ಮನ್ ಕೊಲೆ ವಿಚಾರವಾಗಿ ಬ್ಯುಸಿ ಇರೋದ್ರಿಂದ ಪರಿಮಳ ಅವ್ರನ್ನ ಮೀಟ್ ಮಾಡೋದಕ್ಕಾಗೋದಿಲ್ಲ. ನೆಕ್ಸ್ಟ್ ಡೇ ಎಸ್ಐ ಆಗಿ ಅವ್ರ ಅಸಿಸ್ಟೆಂಟು ಪರಿಮಳ ಮನೆಗೆ ಬಂದು ವರ್ಗೀಸ್ ಕೊಲೆ ಕೇಸ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಆದ್ರೆ ಪರಿಮಳ ಫ್ಯಾಮಿಲಿ ಮಾತ್ರ ವರ್ಗೀಸ್ ಕೊಲೆ ಯಾವಾಗಾಯ್ತು ಅನ್ನೋ ತರ ಡ್ರಾಮಾ ಮಾಡ್ತಿರ್ತಾರೆ. ಇನ್ಸ್ಪೆಕ್ಟ್ರು ಮಧುನ ವಿಚಾರಣೆ ಮಾಡ್ಬೇಕಾದ್ರೆ ನಮ್ಗೆ ಇಲ್ಲಿ ಒಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ವರ್ಗೀಸ್ ಸಾಯೋದಕ್ಕೆ ಸ್ವಲ್ಪ ಹೊತ್ತಿಗೆ ಮುಂಚೆ ಮಧು ಅವ್ರ ಮಾವ ಹಾಗೆ ಚಿಕ್ಕಪ್ಪ ವರ್ಗೀಸ್ನ ಮೀಟ್ ಮಾಡಿರ್ತಾರೆ. ಇದು ನಮ್ಗೆ ಗೊತ್ತಿರೋ ವಿಚಾರನೆ. ಆದ್ರೆ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಮಧು ಮಾವ ಮತ್ತೆ ಚಿಕ್ಕಪ್ಪ ವರ್ಗೀಸ್ನ ಸಾಯಿಸಿರೋದಿಲ್ಲ. ಇವರಿಬ್ರು ವರ್ಗೀಸ್ನ ತಳ್ಳಿರೋದ್ರಿಂದ ವರ್ಗೀಸ್ ತಲೆಗೆ ಪೆಟ್ಟಾಗಿ ಬಿದ್ದಿರ್ತಾನೆ ಅಷ್ಟೇ. ಸೊ ಇವರಿಬ್ರು ವರ್ಗೀಸ್ ಕೊಲೆಗೆ ಕಾರಣ ಅಲ್ಲ ಅಂತ ಅರೆಸ್ಟ್ ಆಗಿರೋ ಇವ್ರ ಮಾವ ಮತ್ತೆ ಚಿಕ್ಕಪ್ಪನ ಇನ್ಸ್ಪೆಕ್ಟರ್ ಬಿಟ್ ಕಳ್ಸಿರ್ತಾರೆ. ಹಾಗೆ ಇಲ್ಲಿ ಇನ್ಸ್ಪೆಕ್ಟರ್ ಮತ್ತೊಂದು ಸತ್ಯನ ರಿವೀಲ್ ಮಾಡ್ತಾರೆ. ಏನಪ್ಪಾ ಅಂದ್ರೆ ಆಕ್ಚುಲ್ ಆಗಿ ವರ್ಗೀಸ್ನ ಸಾಯಿಸಿರೋದು ಸತ್ಯ ಅಲಿಯಾಸ್ ಚಿಟ್ಟು. ವರ್ಗೀಸ್ ಕೊಲೆಗೆ ಕಾರಣ ಸತ್ಯನ ಅಂತ ಶಕ್ತಿಗೆ ನಂಬಕ್ಕಾಗ್ತಿರೋದಿಲ್ಲ. ಆದ್ರೆ ಆಕ್ಚುಲ್ ಆಗಿ ಅದೇ ಸತ್ಯ. ಇಲ್ಲಿ ಸತ್ಯ ಕೂಡ ಒಬ್ಬ ಡ್ರಗ್ ಡೀಲರೇ ಆಗಿರ್ತಾನೆ. 50 ಲಕ್ಷ ಬೆಲೆ ಬಾಳೋ ಡ್ರಗ್ಸ್ ನ ಸತ್ಯ ವರ್ಗೀಸ್ ಕೈಗೆ ಕೊಟ್ಟು ಇಟ್ಟಿರು ಅಂತ ಹೇಳಿರ್ತಾನೆ. ಆದ್ರೆ ವರ್ಗೀಸ್ ದುಡ್ಡಿನ ಆಸೆಗೋಸ್ಕರ ಅದನ್ನ 50 ಲಕ್ಷಕ್ಕೆ ಮಾರ್ಕೊಬಿಟ್ಟು ಎಲ್ಲೋ ಕಳೆದೋಯ್ತು ಅಂತ ಸತ್ಯನ್ಗೆ ಸುಳ್ಳು ಹೇಳ್ತಾನೆ. ಈ ಕೋಪಕ್ಕೆ ಸತ್ಯ ವರ್ಗೀಸ್ನ ಸಾಯಿಸಿರ್ತಾನೆ. ಮಧು ಮಾವ ಮತ್ತೆ ಚಿಕ್ಕಪ್ಪ ವರ್ಗೀಸ್ ಜೊತೆ ಜಗಳ ಮಾಡ್ತಿರೋದನ್ನ ಸತ್ಯ ವಿಡಿಯೋ ಮಾಡ್ಕೊಂಡಿರ್ತಾನೆ. ಏನೋ ಶಬ್ದ ಆಯ್ತು ಅಂತ ಅವರಿಬ್ರು ಓಡಿ ಹೋಗ್ತಾರೆ. ತಲೆಗೆ ಪೆಟ್ಟಾಗಿ ಬಿದ್ದಿರೋ ವರ್ಗೀಸ್ನ ಸತ್ಯ ಒಂದು ತಂತಿಯಿಂದ ಕತ್ತನ್ನ ಬಿದ್ದು ಸಾಯಿಸಿ ನಂತರ ಅವನ ಕೈನ ಕತ್ತರಿಸಿರ್ತಾನೆ. ಸೊ ಫೈನಲಿ ಪರಿಮಳ ಫ್ಯಾಮಿಲಿಗೆ ವರ್ಗೀಸ್ನ ಕೊಲೆ ಮಾಡಿರೋದು ನಾವು 4 ಜನರಲ್ಲಿ ಯಾರೂ ಅಲ್ಲ ಅಂತ ಮನ್ಸು ನಿರಾಳ ಆಗುತ್ತೆ. ಸ್ವತಂತ್ರ ಇನ್ಸ್ಪೆಕ್ಟರ್ಗೆ ಲೆಟರ್ ಕಳಿಸ್ತಿದ್ದು ನೀವಾ ಅಂತ ಕೇಳ್ತಾಳೆ. ಆಗ ಇಲ್ಲಿ ನಮ್ಗೆ ಮತ್ತೊಂದು ಟ್ವಿಸ್ಟ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ಆಕ್ಚುಲಿ ಈ ಲೆಟರ್ನ ಕಳಿಸ್ತಿದ್ದು ಬೇರೆ ಯಾರು ಅಲ್ಲ, ಪರಿಮಳನೇ. ಪರಿಮಳನ್ಗೆ ಈ 3 ಜನದಲ್ಲಿ ಯಾರೋ ವರ್ಗೀಸ್ನ ಕೊಲೆ ಮಾಡಿರಬಹುದು ಅಂತ ಒಂದು ಡೌಟ್ ಇರುತ್ತೆ. ಸೊ ಈ ಡೌಟ್ ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅಂತ ಪರಿಮಳನೇ ಅವ್ರ ಮನೆಯವ್ರಿಗೆ ಬೇರೆ ಹೆಸರಲ್ಲಿ ಲೆಟರ್ನ ಕಳಿಸ್ತಿರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಶಕ್ತಿ ಮತ್ತೆ ಪರಿಮಳ ಸ್ಟೇಷನ್ಗೆ ಹೋಗ್ತಾರೆ. ಶಕ್ತಿಗೆ ವರ್ಗೀಸ್ನ ಕೊಂದಿರೋದು ಸತ್ಯನೇನಾ ಅಂತ ನಂಬಕ್ ಆಗ್ತಿರೋದಿಲ್ಲ. ಸತ್ಯನ ಸೆಲ್ ಒಳಗಡೆ ಹಾಕಿರ್ತಾರೆ. ಶಕ್ತಿ ಸತ್ಯನ್ಗೆ ನೀನ್ ವರ್ಗೀಸ್ನ ಯಾಕೆ ಕೊಂದೆ ಅಂತ ಕೇಳ್ತಿರ್ತಾಳೆ. ಹಾಗೆ ಚೆನ್ನಾಗಿ ಬೈತಾ ಇರ್ತಾಳೆ. ಇಂಥ ಹುಡುಗನ ಲವ್ ಮಾಡ್ಬಿಟ್ನಲ್ಲ ಅಂತ ಬೇಜಾರ್ ಮಾಡ್ಕೊಳ್ತಿರ್ತಾಳೆ. ಅವನ್ಗೆ ಬೈದು ಹೊಡಿತಾಳೆ. ಆದ್ರೆ ಸತ್ಯ ಮಾತ್ರ ನಾನ್ ವರ್ಗೀಸ್ನ ಕೊಲೆ ಮಾಡಿಲ್ಲ ಅಂತ ಹೇಳ್ತಿರ್ತಾನೆ. ಹಾಗೇನೆ ಇಲ್ಲಿ ನಮ್ಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಸತ್ಯ ಶಕ್ತಿ ಮನೆಗೆ ಹೋಗಿದಾಗ ಪೊಲೀಸ್ ಅವ್ರು ಬಂದ್ರು ಅಂತ ಹೇಳಿ ಶಕ್ತಿ ಮನೆಯ ಒಂದು ಬಾಕ್ಸ್ ಅಲ್ಲಿ 25 ಲಕ್ಷ ಬೆಲೆ ಬಾಳೋ ಡ್ರಗ್ಸ್ ಅಲ್ಲೇ ಇಟ್ಟಿರ್ತಾನೆ. ನೆಕ್ಸ್ಟ್ ಇನ್ಸ್ಪೆಕ್ಟರ್ ಶಕ್ತಿ ಹತ್ರ ಬಂದು ನಿನ್ಗೆ ನವೀನ್ ಗೊತ್ತಾ ಅಂತ ಕೇಳ್ತಾನೆ. ಆಗ ಅವಳು ಹೌದು, ನಮ್ ಕಾಲೇಜಲ್ಲೇ ಓದ್ತಿದ್ದ, ಅವನು ನನ್ನ ತಮ್ಮನ್ ತರ, ಆದ್ರೆ ಅವನು ಇವಾಗ ಸತ್ತೋಗ್ಬಿಟ್ಟ ಅಂತ ಹೇಳ್ತಾಳೆ. ಫ್ರೆಂಡ್ಸ್, ಈಗ ನಮ್ಗೆ ಇಲ್ಲಿ ಮತ್ತೊಂದು ಟ್ವಿಸ್ಟ್ ಓಪನ್ ಆಗುತ್ತೆ. ಆಕ್ಚುಲ್ ಆಗಿ ಈ ಕೊಲೆಗೆಲ್ಲ ಕಾರಣ ಇನ್ಸ್ಪೆಕ್ಟ್ರೆ. ವರ್ಗೀಸ್, ಅವ್ರ ಅಮ್ಮ ಹಾಗೆ ಮುಸ್ತಫಾ, ಈ 3 ಜನರನ್ನ ಇನ್ಸ್ಪೆಕ್ಟ್ರೆ ಸತ್ಯನ್ ಮೂಲಕ ಕೊಲೆ ಮಾಡಿಸಿರ್ತಾರೆ. ಈ 3 ಜನರ ಕೊಲೆಗೆ ಮುಖ್ಯ ಕಾರಣ ಇನ್ಸ್ಪೆಕ್ಟರ್ ಆಗಿರ್ತಾರೆ. ಹಾಗೆ ಇದನ್ನೆಲ್ಲ ಇವರು ತನ್ನ ಮಗನ್ಗೋಸ್ಕರ ಮಾಡಿರ್ತಾರೆ. ಯಾಕಂದ್ರೆ ಇನ್ಸ್ಪೆಕ್ಟರ್ ಮಗನ್ ನವೀನ್ ಕಾಲೇಜ್ಗೆ ಹೋಗ್ತಾ ಇರ್ಬೇಕಾದ್ರೆ ಕಾಲೇಜ್ ಬಸ್ ಅಲ್ಲಿ ನವೀನ್ಗೆ ಡ್ರಗ್ಸ್ ತಗೊಂಡಿರೋ ಹುಡುಗರು ಇವನ್ಗೆ ಟಾರ್ಚರ್ ಮಾಡ್ತಿರ್ತಾರೆ. ಇದನ್ನ ಇವನು ಕಾಲೇಜ್ ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್ ಮಾಡಿರ್ತಾನೆ. ಸೊ ಕಾಲೇಜ್ ಪ್ರಿನ್ಸಿಪಲ್ ಆ ಹುಡುಗರ ಮೇಲೆ ಆಕ್ಷನ್ ತಗೋತಾರೆ. ಸೊ ಇದರಿಂದ ಕೋಪಗೊಂಡ ಇವರು ನವೀನ್ ನ ಹೊಡೆದು ಸಾಯಿಸ್ಬಿಟ್ಟಿರ್ತಾರೆ. ಸೊ ಇದೇ ತರ ಡ್ರಗ್ಸ್ ಕಾರಣದಿಂದಾಗಿ ಎಷ್ಟೋ ಜನ ಸ್ಟೂಡೆಂಟ್ಸ್ ಸಾಯ್ತಾ ಇರ್ತಾರೆ. ತನ್ನ ಮಗನ್ ಕಳ್ಕೊಂಡ ಇನ್ಸ್ಪೆಕ್ಟರ್ ಡ್ರಗ್ಸ್ ಮಾಫಿಯಾನೇ ಅಳ್ಸಾಕ್ಬೇಕು ಅಂತ ನಿರ್ಧಾರ ತಗೊಂಡು ಡ್ರಗ್ಸ್ ನ ಯಾರ್ಯಾರು ಸಪ್ಲೈ ಮಾಡ್ತಿರ್ತಾರೋ ಅವ್ರನ್ನೆಲ್ಲ ಸತ್ಯನ್ ಮೂಲಕ ಕೊಲೆ ಮಾಡಿಸ್ತಾ ಇರ್ತಾರೆ. ಆದ್ರೆ ಸತ್ಯನು ಕೂಡ ಡ್ರಗ್ಸ್ ಡೀಲರ್ ಅಲ್ವಾ. ಸೊ ಹಾಗಾಗಿ ಅವ್ರ ಕೊಲೆಗಳ ಕೇಸ್ ಮೇಲೆ ಅವನ್ನ ಜೈಲ್ಗೆ ಹಾಕಿರ್ತಾರೆ.
ಈಗ ಮೂವಿ ಕೊನೆಯಲ್ಲಿ ಪರಿಮಳ ಮತ್ತೆ ಫ್ಯಾಮಿಲಿ ಈ ಡಬ್ಬಾ ಮನಿನ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಇನ್ಸ್ಪೆಕ್ಟರ್ ಶಕ್ತಿಗೆ ಕಾಲ್ ಮಾಡ್ತಾರೆ. ಪರಿಮಳ ಶಕ್ತಿ ಹತ್ರ ಫೋನ್ ಇಸ್ಕೊಂಡು ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ, ಇನ್ಸ್ಪೆಕ್ಟರ್ ಸರ್, ನಿಮ್ಮನ್ನ ನೀವು ಸೇಫ್ ಮಾಡ್ಕೊಳ್ಳಿ. ಟೈಮು ಒಂದೇ ತರ ಇರಲ್ಲ, ಎಲ್ಲ ಟೈಮಲ್ಲೂ ಸತ್ಯನ ಮುಚ್ಚಿಡಕ್ಕಾಗೋದಿಲ್ಲ. ನನ್ಗೆ ಎಲ್ಲ ಗೊತ್ತಿದೆ ಅಂತ ಹೇಳ್ತಾನೆ. ಅದಕ್ಕೆ ಇನ್ಸ್ಪೆಕ್ಟರ್ ಏನು ಅಂತ ಕೇಳೋದಕ್ಕೆ ಅದನ್ನ ಪಾರ್ಟ್ 2 ಅಲ್ಲಿ ಹೇಳ್ತೀನಿ ಅಂತ ಹೇಳ್ತಾನೆ. ಸೊ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಪಾರ್ಟ್ 2ಗೋಸ್ಕರ ನಾವು ನೀವು ಕಾಯ್ತಾ ಇರೋಣ. ಸೊ ಅಲ್ಲಿವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್.